ಮುಖ್ಯಸ್ಥರಾಗಿರುವಂತಹ, ಹಾಗೆಯೇ ಜನರ ಬಾಯಿಂದ ಹೇಳಿಸಿಕೊಂಡಂತಹ ಫೈರ್ ಬ್ರ್ಯಾಂಡ್ ನಿರೂಪಕೆ ಅನ್ನುವ ಶೀರ್ಷಿಕೆ ಇವರದು. ಇವರಿಂದ ಶ್ರೀಯುತ ನಿತಿನ್ ಬಿ ಸಾಲ್ಯನ್, ಕುಡ್ಲವಾಹಿನಿಯಲ್ಲಿ ಉದ್ಯೋಗಿ, ಇವರಿಂದ ಭಾಷಣ. ನಮಸ್ತೆ ಎಲ್ಲರಿಗೆ. ಅಮೂಲ್ಯ ಸೇವಾ ಪ್ರತಿಷ್ಠಾನ, ರಿಜಿಸ್ಟರ್ಡ್ ಮಂಗಳೂರು, ಒಂದು ಒಳ್ಳೆಯ ಕಾರ್ಯಕ್ರಮ ಇವತ್ತು ಈ ಸಭಾಭವನದಲ್ಲಿ ಆಗ್ತಾ ಇದೆ. ಭಾಳಷ್ಟು ಖುಷಿ ಇದೆ, ಆದರೆ ಸ್ವಲ್ಪ ಮುಜುಗರ ಇದೆ ನನಗೆ. ಯಾಕಂತ ಬಂದಾಗ ನಾನು ಈ ಸಭೆ ಸಮಾರಂಭ ಕಾರ್ಯಕ್ರಮ ಅಂತ ಬಂದಾಗ ಭಾಳಷ್ಟು ಹಿಂದೆ ನಾವು ಈ ರೀತಿ ಸುಮ್ಮನೆ ಕುಳಿತುಕೊಳ್ಳಿಕ್ಕೆ ಆಗಲ್ಲ. ನಮ್ಮ ಕಡೆಗೆ ಯಾವತ್ತು ಏನಾದರೂ ಕೂಡ ಮಾತಾಡ್ತಿರ್ಬೇಕು, ಅದು ಕೆಲಸ ಮಾಡ್ತಾ ಇರಬೇಕು. ಸೊ ಹಾಗೆ ಭಾಳಷ್ಟು ಕಷ್ಟ, ನಾನು ಹೋಗಲ್ಲ ಇಂತಹ ಸಭೆ ಸಮಾರಂಭ ಕಾರ್ಯಕ್ರಮಗಳಿಗೆ. ಆದರೆ ಕಳೆದ ಬಾರಿಯೂ ಕೂಡ ದೀಪಕ್ ಸರ್ ಕರೆದಿದ್ರು, ಜೊತೆಗೆ ಜಯೇಶ್ ಸರ್ ಭಾಳಷ್ಟು ಆತ್ಮೀಯತೆಯಿಂದ ಕರೆದಿದ್ರು. ಕರೆಯುವಾಗ ಮತ್ತೆ ಇಲ್ಲ ಅಂತ ಹೇಳಲಿಕ್ಕೆ ಮನಸ್ಸು ಬರಲಿಲ್ಲ. ಯಾಕಂದರೆ ಒಂದು ಮಾತು ಹೇಳಿದರು, ಯುವಕರಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ, ಸೊ ಅವರನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕು ಅನ್ನುವಂಥದ್ದು. ಹಾಗಂತ ಹೇಳಿದಾಗ ನಾನಿವತ್ತು ಸ್ಪೋಕ್ಸ್ ಪರ್ಸನ್ ಅಲ್ಲ, ಸಂಪನ್ಮೂಲ ವ್ಯಕ್ತಿ ಅಲ್ಲ. ಸರ್ ಬರಬೇಕಾಗಿದೆ, ಎಲ್ಲೋ ಟ್ರಾಫಿಕ್ ಜಾಮ್ ಆಗಿದೆ. ಸೊ ಹಾಗಿದ್ದಾಗ ಅವರು ಬಂದ ನಂತರ ಅವರು ಮಕ್ಕಳಿಗೆ ಸೆಷನನ್ನು ತೆಗೆದುಕೊಳ್ತಾರೆ. ಆದರೆ ನಾನು ನನ್ನ ಜೀವನದಲ್ಲಿ ಆಗಿರುವಂಥ ವಿಚಾರಗಳನ್ನು ನಾನು ಹೇಳ್ತೀನಿ. ಹೇಳುವಂಥ ದೊಡ್ಡ ವಿಚಾರ ಏನಲ್ಲ, ದೊಡ್ಡ ವಯಸ್ಸು ಕೂಡ ಆಗಿಲ್ಲ. ಆದರೆ ಭಾಳಷ್ಟು ಅಂದರೆ ನಮ್ಮ ವಿದ್ಯಾರ್ಥಿಗಳಿದ್ದಾರೆ. ಸೊ ಅದಕ್ಕೋಸ್ಕರ ನಿಮಗೋಸ್ಕರ ನಾನು ಹೇಳ್ತಾ ಇದ್ದೇನೆ. ಮೊದಲನೇದಾಗಿ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳು, ಶ್ರೀ ಜಯೇಶ್ ಗೋವಿಂದ್ ಸರ್, ಶ್ರೀ ಸುರೇಶ್ ಕುಲಾಲ್ ಸರ್, ಅದೇ ರೀತಿ ಗೀತಾ ಕೆ ಮೇಡಮ್ ಅವರು, ಸಾವಿತ್ರಿ ಮೇಡಮ್ ಅವರು, ಜನಾರ್ದನ್ ಸರ್, ಅದೇ ರೀತಿ ಬಾಬುಚಂದ್ರ ಸರ್, ಎಲ್ಲರೂ ಕೂಡ ತಲೆಬಾಗುತ್ತಾ, ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು, ತಮಗೆಲ್ಲರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್, ಅಭಿನಂದನೆಗಳು. ಒಳ್ಳೆಯ ಮಾರ್ಕ್ಸನ್ನು ತೆಗೆದಿದ್ದೀರಿ, ಅಭಿನಂದನೆಗಳು. ಅದೇ ರೀತಿ ಎಲ್ಲ ಪೋಷಕರು ಇದ್ದೀರಿ, ತಮಗೂ ಕೂಡ ಅಭಿನಂದನೆಗಳು. ತಮ್ಮ ಮಕ್ಕಳು ಒಳ್ಳೆಯ ಅಂಕಗಳನ್ನು ತೆಗೆದುಕೊಂಡಿದ್ದಾರೆ. ಎಲ್ಲ ಹಿರಿಯರಿಗೆ ಮತ್ತೊಮ್ಮೆ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದದಕ್ಕೆ ಧನ್ಯವಾದಗಳನ್ನು ಹೇಳ್ತೀನಿ. ಜೊತೆಗೆ ಇವತ್ತಿನ ನಮ್ಮ ಈ ಕಾರ್ಯಕ್ರಮ, ನಾನು ಆಗದಿಂದ ಬಂದಾಗ ಸ್ವಲ್ಪ ಲೇಟಾಗಿ ಬಂದೆ, ಸ್ವಲ್ಪ ಟ್ರಾಫಿಕ್ ಇತ್ತು ನಮಗೂ ಕೂಡ ಕೂಳೂರಲ್ಲಿ. ಆದರೆ ಇಲ್ಲಿ ನೋಡಿದಾಗ ನನಗೆ ಒಂದು ವಿಚಾರ ಭಾಳಷ್ಟು ಬೇಸರ ಆಯಿತು. ಅದೇನಂತ ನಾನು ಮತ್ತೆ ಹೇಳ್ತೀನಿ. ಅದಕ್ಕಿಂತ ಮೊದಲೇದಾಗಿ ನಮ್ಮ ಅಮೂಲ್ಯ ಸೇವಾ ಪ್ರತಿಷ್ಠಾನ ಈ ಎಲ್ಲ ಯುವಕರಿಗೆ, ಎಲ್ಲ ಸಂಘಟಕರಿಗೆ ಒಂದ್ಸಲ ಜೋರಾಗಿರುವಂಥ ಕೈ ಚಪ್ಪಾಳೆ ಬರಲಿ ಒಂದ್ಸಲ. ಎಸ್, ಥ್ಯಾಂಕ್ ಯು. ಯಾಕೆ ಗೊತ್ತಾ, ಇವರೆಲ್ಲರೂ ಕೂಡ MRPL ಉದ್ಯೋಗಿಗಳು. ತಮ್ಮ ಜೀವನದ, ತಮ್ಮ ಉದ್ಯೋಗದ ಒಂದು ಅಂಶವನ್ನು ತಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗೆ ಅವರ ವಿದ್ಯಾರ್ಜನೆಗೋಸ್ಕರ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಸರ್ ಹೇಳಿದರು, ಹೆಚ್ಚುವರಿ ಅನ್ನುವಂತಹ ಸಂದರ್ಭ ಅಂದರೆ ಅವರ ಉದ್ಯಮದಲ್ಲಿ ಬಂದಂತಹ ಹೆಚ್ಚಾಗಿರುವಂತಹ ಒಂದು ಏನು ಸ್ಯಾಲ್ರಿ ಅಥವಾ ವಿಚಾರ ಅಂತ ಹೇಳ್ತೀವಿ. ಆದರೆ ಹೆಚ್ಚುವರಿ ಈಗಿನ ಕಾಲಘಟ್ಟದಲ್ಲಿ ಆಗಲ್ಲ. ಯಾಕಂದರೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆ ರೀತಿ ಇದೆ, ಖರ್ಚು ಜಾಸ್ತಿ ಆಗ್ತಾ ಇದೆ, ಹೆಚ್ಚುವರಿ ಅಂತ ಇಲ್ಲ. ಆದರೂ ಕೂಡ ಅದರಲ್ಲಿ ಉಳಿತಾಯ ಮಾಡಿಕೊಂಡು ನಮ್ಮ ಸಮಾಜದ ವಿದ್ಯಾರ್ಥಿಗಳು ಮುಂದೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಮನಸ್ಸಿದೆ ಎಲ್ಲ MRPL ಉದ್ಯೋಗಿಗಳಿಗೆ. ಹಾಗಾಗಿ ಇವರುಗಳಿಗೆ ನಾವೆಲ್ಲರೂ ಕೂಡ ಯಾವತ್ತೂ ಕೈ ಚಪ್ಪಾಳೆ ಕೊಡಲೇಬೇಕು, ಅವರಿಗೆ ಇದೇ ರೀತಿ ಪ್ರೋತ್ಸಾಹವನ್ನು ಕೊಡಲೇಬೇಕು. ಜೊತೆಗೆ ಜಯೇಶ್ ಸರ್, ಅವರ ಇಡೀ ತಂಡ. ನಾನು ಯಾಕೆ ಬೇಸರ ಅಂತ ಒಂದು ವಿಚಾರವನ್ನು ನಾನು ಹೇಳಿದೆ. ದಾಯ್ ಬೇಜಾರಾಂಡು ಪಣ್ಣಗ ಮುಲ್ಪ ಇನಿ ಏತು ಜನಕ್ಕೆ ಸ್ಕಾಲರ್ಶಿಪ್ ಕೊರಿಯರ್ ಕೈ ಮಿತ್ತು ಬಡ್ಲೆ? ಎಷ್ಟು ಜನ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಸಿಕ್ಕಿತು? ಕೈ ಮೇಲೆ ಮಾಡಿ. ಅಲ್ಲ, ಈಗ ಬಂದವರು ಎಷ್ಟು ಜನ ಇದ್ದಾರೆ? ಈಗ ವಿದ್ಯಾರ್ಥಿಗಳು ಎಷ್ಟು ಜನ ಇದ್ದಾರೆ? ಕೈ ಮೇಲೆ ಮಾಡಿ. ವಿದ್ಯಾರ್ಥಿಗಳು ಓಕೆ, ಇಷ್ಟೇಯಾ? ಎಲ್ಲ ಕೈ ಮೇಲೆ ಮಾಡಿ ಒಂದ್ಸಲ. ಎಲ್ಲರೂ ಒಂದ್ಸಲ. ಓಕೆ. ಎಷ್ಟು ಜನ ವಿದ್ಯಾರ್ಥಿಗಳು ಒಳ್ಳೆಯ ಅಂಕಗಳನ್ನು ತೆಗೆದುಕೊಂಡಿದ್ದೀರಿ, ಜೊತೆಗೆ ಸ್ಕಾಲರ್ಶಿಪ್ ಕೊಟ್ಟರು, ಭಾಳಷ್ಟು ಖುಷಿ ಆಯಿತು. ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ಅದೇ ರೀತಿ ಮೇಡಮ್ ಅವರು ಒಂದು ಮಾತನ್ನು ಹೇಳಿದರು, ಯಾರಾದರೂ ಒಬ್ಬರು ಬಂದು ಒಂದು ಅನಿಸಿಕೆಯನ್ನು ಹೇಳಿ ಅಂತೇಳಿ. ಆದರೆ ಯಾರೊಬ್ಬರೂ ಕೂಡ ಬರಲಿಲ್ಲ. ಯಾಕೆ ಅನ್ನುವಂಥ ನನ್ನ ಪ್ರಶ್ನೆ. ಪ್ರತಿ ಬಾರಿಯೂ ಕೂಡ ನಾವು ಸೋಲುವಂಥದ್ದು ಇಲ್ಲೇ. ಯಾವತ್ತು ಈಗಿನ ಕಾಲದಲ್ಲಿ ನಾವು ಎಷ್ಟು ಮಾರ್ಕ್ಸ್ ತೆಗೆದುಕೊಳ್ತೀವಿ. ಮೇಡಮ್ ಅವರಿದ್ದಾರೆ, ನಮ್ಮ ಮೇಡಮ್ ಈಗಾಗಲೇ ಹೇಳಿದರು, ಈಗಿನ ಕಾಲಘಟ್ಟದಲ್ಲಿ ಏನು ಲ್ಯಾಕ್ ಆಗ್ತಾ ಇದೆ ಅಂತ ಹೇಳಿದಾಗ ಅದು ಪ್ರಾಕ್ಟಿಕಲ್. ಪ್ರತಿ ಬಾರಿಯೂ ಕೂಡ ನಾವು ಮಾರ್ಕ್ಸ್ ತೆಗಿತೀವಿ, ಅಂಕ ತೆಗಿತೀವಿ, ಆದರೆ ಸೈಡಲ್ಲಿ ನಿಂತ್ಕೊಳ್ತೀವಿ. ನಾನು ಸತ್ಯ ಹೇಳ್ತೇನೆ, ಇಷ್ಟರವರೆಗೆ ನನ್ನ ಮಾರ್ಕನ್ನು ಯಾವಾಗ ಬೇಕಾಗಿತ್ತು ಅಂತ ಬಂದಾಗ SLC ಆದಮೇಲೆ PUC ಹೋದಾಗ, PUC ಹೋದ್ಮೇಲೆ ಡಿಗ್ರಿ ಆದಾಗ, ಡಿಗ್ರಿ ಆದಮೇಲೆ ಪೋಸ್ಟ್ ಗ್ರ್ಯಾಜುಯೇಷನ್ ಹೋದಾಗ ನಮ್ಗಳ ಮಾರ್ಕ್ಸ್ ಎಷ್ಟು ಮಾರ್ಕ್ ಬಂದಿದ್ದೀರಿ ಆ್ಯಂಡ್ ಎಷ್ಟು ಯಾವ ನಿಮಗೆ ಕೋರ್ಸ್ ಚೂಸ್ ಮಾಡ್ಬೋದು ಕೆಪಬಿಲಿಟಿ ಇದೆ ಅದನ್ನು ನೋಡ್ಕೊಳ್ತಾರೆ.
ಆಫ್ಟರ್ ದ್ಯಾಟ್ ನೀವು ಜಾಬ್ಗೆ ಜಾಯ್ನ್ ಆದಾಗ, ನೀವು ಇಂಡಸ್ಟ್ರಿಗೆ ಹೋದಾಗ ಅಲ್ಲಿ ಇಂಟರ್ವ್ಯೂ ಮಾಡುವವರು ನಿಮ್ಮ ಮಾರ್ಕ್ಸನ್ನು ನೋಡಲ್ಲ, ನಿಮ್ಮ ರೆಸ್ಯೂಮನ್ನು ಸ್ವಲ್ಪ ಸೈಡಿಗೆ ಇಡ್ತಾರೆ, ಸ್ವಲ್ಪ ನೋಡ್ತಾರೆ, ಸೈಡಿಗೆ ಇಡ್ತಾರೆ. ಅಪಾರ್ಟ್ ಫ್ರಮ್ ದ್ಯಾಟ್ ನೀವು ಏನು ಅನ್ನುವಂಥದ್ದನ್ನು ನೋಡ್ತಾರೆ. ನಿಮಗೆ ಎಷ್ಟು ಧೈರ್ಯ ಇದೆ, ನಿಮಗೆ ಎಷ್ಟು ಕ್ರಿಟಿಕಲ್ ಕಂಡೀಷನ್ಗಳಲ್ಲಿ ನೀವು ಕಂಪನಿಯನ್ನು ಮುಂದೆ ತೆಗೆದುಕೊಂಡು ಹೋಗಲಿಕ್ಕೆ ರಿಸ್ಕನ್ನು ಎಷ್ಟು ಫೇಸ್ ಮಾಡ್ತೀರಿ ಅನ್ನುವಂಥದ್ದನ್ನು ಒಂದು ಕಂಪನಿ ನೋಡುತ್ತೆ ಅಲ್ವಾ ಮೇಡಮ್? ಇಫ್ ಐ ಆಮ್ ನಾಟ್ ರಾಂಗ್, ಹೌದಲ್ವಾ? ಓಕೆ, ಇದು ಆಗ್ತಾ ಇರುವಂಥದ್ದು. ಯಾರು ನೋಡಲ್ಲ ನಿಮ್ಮ ಮಾರ್ಕ್ಸನ್ನು, ಆ ಸಂದರ್ಭ ಯಾರೂ ನೋಡಲ್ಲ. ಬೇಕಾಗಿರುವಂಥದ್ದು ಪ್ರಾಕ್ಟಿಕಲ್ ಆಗಿರುವಂತಹ ನಾಲೆಜ್. ಯಾವುದೇ ಒಂದು ಇಂಟರ್ವ್ಯೂಗೆ ಹೋಗ್ತೀರಿ, ಅಲ್ಲಿ ಹೋದಾಗ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಆ ಪ್ರಶ್ನೆ ಕೇಳಿದಾಗ ಆ ಪ್ರಶ್ನೆಗೆ ಉತ್ತರ ನಿಮಗೆ ಗೊತ್ತಿಲ್ಲದೆ ಇರ್ಬೋದು, ಆದರೆ ಆ ಗ್ರೂಪ್ ಡಿಸ್ಕಷನಲ್ಲಿ ಯಾರು ಉತ್ತರ ಕೊಡ್ತೀರಿ ಅಂತ ಹೇಳಿದಾಗ ಯಾರು ಕೈ ಮೇಲೆ ಮಾಡ್ತಾರೆ ನೋಡಿ, ಆತ ಡೈರೆಕ್ಟಾಗಿ ಸೆಲೆಕ್ಟ್ ಆಗ್ತಾನೆ. ಯಾಕೆ ಸೆಲೆಕ್ಟ್ ಆಗ್ತಾನೆ? ಅವ ರಾಂಗ್ ಆನ್ಸರ್ ಕೊಟ್ಟಿದ್ರು ಕೂಡ ಸೆಲೆಕ್ಟ್ ಆಗ್ತಾನೆ. ಬಿಕಾಸ್ ಆತನಲ್ಲಿ ಧೈರ್ಯ ಇದೆ, ಆತ ಸ್ಟ್ಯಾಂಡ್ ಅಲೋನ್ ಆಗ್ತಾನೆ, ಆತನಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಇದೆ. ನಾನು ಯಾಕೆ ಈ ವಿಚಾರ ಹೇಳಿದೆ ಅಂತ ಬಂದಾಗ ಅದೇ ನಮ್ಮಲ್ಲಿ ಲ್ಯಾಕ್ ಆಗ್ತಾ ಇದೆ. ಇಷ್ಟು ಜನ ವಿದ್ಯಾರ್ಥಿಗಳು ಒಳ್ಳೆಯ ಮಾರ್ಕ್ಸನ್ನು ತೆಗೆದಿದ್ದೀರಿ, ಆದರೆ ಎದುರು ಬಂದು ಮಾತನಾಡುವಂಥದ್ದು ಇಷ್ಟೇ ಜನರಲ್ಲಿ ಅಂತ ಬಂದಾಗ ಭಾಳಷ್ಟು ಹಿಂಜರಿದ್ರಿ ತಾವೆಲ್ಲರೂ ಕೂಡ. ಭಾಳಷ್ಟು ಕಷ್ಟ ಇದೆ ಈ ರೀತಿಯಾದಾಗ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ, ಎಷ್ಟು ಹೇಳಿದೆ ಈತ ಪುರ ಬೊಬ್ಬೆವಾಡಿಯ ಏರಾಂಡಲ್ಲ ಒಂಜಿ ಜನ ಸ್ಟೂಡೆಂಟ್ ಸ್ಟೇಜಿಗೆ ಬರ್ಪಾರಾ? ಒಂದೇ ಒಂದು ವಿದ್ಯಾರ್ಥಿ ಸ್ಟೇಜಿಗೆ ಬರಬೇಕೀಗ. ಯಾರಾದರೂ ಒಂದೇ ಒಂದು ವಿದ್ಯಾರ್ಥಿ, ಯಾರಾದರೂ ಒಬ್ಬರು ವಿದ್ಯಾರ್ಥಿ ಸ್ಟೇಜಿಗೆ ಬರಬೇಕು. ಒಂದು ಎಸ್ ಎಸ್, ಬನ್ನಿ ಬನ್ನಿ ಬನ್ನಿ. ಎಸ್, ಚಪ್ಪಾಳೆ ಕೊಡಲಿ ಒಂದ್ಸಲ ಜೋರಾಗಿ. ಎಸ್, ಇದು ಮೇಡಮ್ ಒಂದು ಮೈಕ್ ಕೊಡಿ ಮೇಡಮ್. ನಿಮ್ಮ ಹೆಸರು? ಬಹುಳಾಕೆ ಬಂಗೇರ. ಬಹುಳ ಬಹುಳ ಬಂಗೇರ. ಓಕೆ, ಬಹುಳ ಅವರಿಗೆ ಒಂದ್ಸಲ ಜೋರಾಗಿ ಕೈ ಚಪ್ಪಾಳೆ ಬರಲಿ, ಜೋರಾಗಿ. ಓಕೆ, ಯಾಕೆ ಗೊತ್ತಾ, ಇಲ್ಲಿ ತಾವೆಲ್ಲರೂ ಕೂಡ ಬಂದಿದ್ದೀರಿ, ಸುಮ್ಮನೆ ಕೂತ್ಕೊಂಡಿದ್ದೀರಿ. ನಾನು ಅಷ್ಟೇ ಹೇಳಿದೆ, ಅವಕಾಶ ಮತ್ತೆ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಕೆಲವೊಂದು ಸಲ ಬರುತ್ತೆ. ಸೊ ಹಾಗಿದ್ದಾಗ ಅದನ್ನು ಯುಟಿಲೈಸ್ ಮಾಡಬೇಕು, ಬಹುಳ ಅವರು ಮಾಡಿದಾಗೆ. ಅದಕ್ಕೋಸ್ಕರ ಅವರಿಗೆ ಕೈ ಚಪ್ಪಾಳೆ ಕೊಡಲೇಬೇಕು. ಇಲ್ಲದಿದ್ದರೆ ನಾವು ಪ್ರತಿ ಬಾರಿಯೂ ಕೂಡ ಇದೇ ರೀತಿ ನಮ್ಮ ಅವಕಾಶಗಳನ್ನು ಬಿಡ್ತಾ ಹೋದರೆ ಏನು ಸಿಗಲ್ಲ. ಕೊನೆಯದಾಗಿ ಒಂದು ದೇವರು ಒಂದು ಅವಕಾಶ ಕೊಡ್ತಾನೆ, ಮಿಸ್ ಹೊಡೆದ್ರೆ ನೆಕ್ಸ್ಟ್ ಕೊಡ್ತಾನೆ, ಮತ್ತೆ ಕೊಡಲ್ಲ. ಹಾಗಿದ್ದಾಗ ಈ ಕೈ ಚಪ್ಪಾಳೆ ಉಳಿದ ಎಷ್ಟು ಮಾರ್ಕ್ಸ್ ತೆಗ್ದ್ರಿ ಮೇಡಮ್? ಮಾರ್ಕ್ಸ್ ಇಂಜಿನಿಯರಿಂಗ್ ಮಾಡ್ತಾ ಇದ್ರಿ. ಓಕೆ, ಇವರಿಗೆ ಸಿಕ್ಕ ಕೈ ಚಪ್ಪಾಳೆ ಬಹಳಷ್ಟು ಜನರಿಗೆ ಸಿಗಲಿಲ್ಲ. ಬಹುಳ ಇಲ್ಲಿ ಬಂದಿದ್ದಾರೆ ಅಂತ ಹೇಳಿ ಇಷ್ಟು ಬಂದವರಿಗೆ ಎಲ್ಲರಿಗೂ ಕೂಡ ಗೊತ್ತಾಯಿತು. ಆದರೆ ಎಷ್ಟು ಜನ ಬಂದಿದ್ದೀರಿ, ನಿಮ್ಗಳ ಹೆಸರು ಏನು ಅಂತ ಯಾರಿಗೂ ಗೊತ್ತಾಗಿಲ್ಲ. ಯಾಕೆ ಬಹುಳ ಡಿಫ್ರೆಂಟ್? ಸ್ಟ್ಯಾಂಡ್ ಅಲೋನ್ ಆದರು, ಅವರು ಮುಂದೆ ಬಂದು ಮಾತಾಡಿದರು, ಅವರು ಎಲ್ಲರಿಗಿಂತ ವಿಭಿನ್ನವಾಗಿದ್ದರು. ಸೊ ಇದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂಥದ್ದು. ಸೊ ಹಾಗಿದ್ದಾಗ ಈ ಕಾರ್ಯಕ್ರಮ ಆಗಿ ತಾವು ಮನೆಗೆ ಹೋದಾಗ ಇನ್ನು ಮಧ್ಯಾಹ್ನ ಐತಾರ ಒನಸ್ ಮಲ್ಪನಾಗ ಇಲ್ಲಡೆ ಬಹುಳನ ಪುದರೊಂಜಿ ನೆನೆಪುಪ್ಪುಣ ಮಾತೆರೆಗ್ಲಾ ಗ್ಯಾರಂಟಿ ಅದೇ. ಸೊ ಒಂದು ಆಪಿನಂಚಿನ ವಿಚಾರ. ಸೊ ದ್ಯಾಟ್ಸ್ ವೈ ಬಹುಳ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಬಂದ್ರಿ. ಅನಿಸಿಕೆ ಹೇಳಿ ಅಂತ ಹೇಳಿದ್ರು ಮೇಡಮ್, ಒಂದೆರಡು ಅನಿಸಿಕೆ ಹೇಳಿ. ಮೊದಲಿಗಾಗಿ ಈ ವೇದಿಕೆಯ ಮೇಲಿರುವ ಗಣ್ಯ ಅತಿಥಿಗಳಿಗೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲರಿಗೂ ನಮಸ್ಕಾರಗಳು. ನಾನು ಈ ವಿದ್ಯಾರ್ಥಿನಿ ವೇತನೆಯನ್ನು 10ನೇ ತರಗತಿಯಿಂದ ಪಡೆಯುತ್ತಿದ್ದೇನೆ. ಇದು ವಿದ್ಯಾರ್ಥಿ ವೇತನೆ ನಮಗೆ ಬಹಳಷ್ಟು ಸಹಾಯವಾಗುತ್ತದೆ. ಅಂದರೆ ವಿದ್ಯಾರ್ಥಿಗಳಿಗೆ ತುಂಬಾ ಖರ್ಚಿರ್ತದೆ. ಅಂದರೆ ಈಗ ನಾನು ಇಂಜಿನಿಯರಿಂಗ್ ಮಾಡುವಾಗ ಒಂದು ಕೋರ್ಸ್ ತಗೊಳ್ಳಿಕ್ಕೆ ಅದಕ್ಕೆ ಇದಕ್ಕೆ ಆ ರೀತಿಯಾಗಿರುವಾಗ ಇಂತಹ ವಿದ್ಯಾರ್ಥಿ ವೇತನೆಯು ನಮಗೆ ಆರ್ಥಿಕವಾಗಿ ಬೆಂಬಲವಲ್ಲದೆ ಅದರ ಜೊತೆಗೆ ನಮ್ಮ ವಿದ್ಯೆಗೆ ನಮ್ಮ ಪ್ರತಿಭೆಗೆ ಯಾರೋ ಬೆಂಬಲವಾಗಿ ನಿಂತಿದ್ದಾರೆ ಎಂಬ ಭರವಸೆಯೂ ಹೌದು. ಅದಕ್ಕಾಗಿ ಈ ಅಮೂಲ್ಯ ಸೇವಾ ಪ್ರತಿಷ್ಠಾನದ ಎಲ್ಲ ಸದಸ್ಯರಿಗೂ ನನ್ನ ಮತ್ತು ಎಲ್ಲ ವಿದ್ಯಾರ್ಥಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಲಿಚ್ಛಿಸುತ್ತೇನೆ. ಅಂತೆಯೇ ಎಲ್ಲ ಗಣ್ಯರು ಹೇಳಿದಂತೆ ನಾವು ಕೂಡ ಒಂದು ಒಳ್ಳೆಯ ಸ್ಥಾನಕ್ಕೆ ಬಂದು ನಮಗೆ ಸಹಾಯ ಮಾಡಿದವರನ್ನು ನೆನಪು ಮಾಡಿ ಅವರಿಗೂ ಸಹಾಯ ಮಾಡಬೇಕು ಎಂಬ ಮನೋಭಾವನೆಯನ್ನು ಇಂತಹ ವೇದಿಕೆಗಳು ಮೂಡಿಸುತ್ತದೆ. ಇಷ್ಟು ಹೇಳುತ್ತಾ ನನಗೆ ಇಲ್ಲಿ ಬಂದು ಮಾತಾಡಲಿಕ್ಕೆ ಅವಕಾಶ ನೀಡಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳುತ್ತೇನೆ. ಸೂಪರ್. ನೋಡಿ, ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಅವರಿಷ್ಟು ಮಾತಾಡ್ತಾರೆ ಅಂತೇಳಿ. ಅದ್ಭುತ ಮಾತಾಡಿದರು. ಆ್ಯಂಡ್
ಅವರು ಮಾತಾಡಿದ್ರಲ್ಲಿ ಯಾವುದು ಕೂಡ ತಪ್ಪಿರಲಿಲ್ಲ, ಪ್ರತಿಯೊಂದು ಅರ್ಥಪೂರ್ಣವಾಗಿರುವಂಥ ಮಾತಿತ್ತು. ಹೌದಲ್ವಾ? ಹೌದಲ್ವಾ? ಜೋರಾಗಿ ಕೈ ಚಪ್ಪಾಳೆ ಬರಲಿ ಮತ್ತೊಮ್ಮೆ. ಯಾಕೆ ಗೊತ್ತಾ, ನಾನು ಯಾಕೆ ಹೇಳಿದೆ ಅಂತ ಬಂದಾಗ, ಇಂತಹ ಕಷ್ಟಕರವಾಗಿರುವಂತಹ ಪರಿಸ್ಥಿತಿಯಲ್ಲಿ ಸೀದಾ ಬಂದರು, ಅವ್ರು ಮಾತನಾಡಿದ್ರು. ಗೊತ್ತಿತ್ತಾ ನೀವು ಇಷ್ಟು ಮಾತಾಡ್ತೀರಿ ಅಂತೇಳಿ? ಇಲ್ಲ. ಸೊ ಅದು ನಮ್ಮ ಇನ್ನರ್ ಸೈಡ್ ಒಂದು ಫೀಲ್ ಇರುತ್ತೆ, ಒಂದು ಶಕ್ತಿ ಇರುತ್ತೆ, ಅದು ನಮ್ಗಳಿಗೆ ಗೊತ್ತಿರಲ್ಲ. ಬಹಳಷ್ಟು ಬಾರಿ ನನಗೂ ಕೂಡ ಗೊತ್ತಿರಲಿಲ್ಲ. ನಾನು ಕೂಡ ಸಣ್ಣದಿರುವಾಗ ತುಂಬ ಏನು ಗಾಂಧಿ ಪೀಸ್ ಅಂತ ಹೇಳ್ತಾರೆ, ಹೌದಾ? ಒಂದು ಮಕ್ಕಳು ಅಂತ ಹೇಳಿದಾಗ ಶಾಲೆಯಲ್ಲಿ ಫುಲ್ಲು ಡೀಸೆಂಟ್ ಆಗಿದ್ರೆ 100 ಔಟ್ ಆಫ್ 100 ತೆಗೆದುಕೊಳ್ತಾ ಇದ್ರೆ ಅವ್ರಿಗೆ ಗಾಂಧಿ ಪೀಸ್ ಅಂತ ಹೇಳ್ತಾರೆ. ಸೊ ಅದೇ ರೀತಿ ಗಾಂಧಿ ಪೀಸ್ ಆಗಿದ್ದಂಥ ಒಬ್ಬ ಹುಡುಗ ನಾನು ಇದೇ ರೀತಿ ಅವಕಾಶಗಳನ್ನು ಬಿಡ್ತಾ ಇದ್ದೆ. ಯಾರ ಎದುರು ಬರ್ತಾ ಇರಲಿಲ್ಲ, ಮಾತನಾಡ್ಲಿಕ್ಕೆ ಗೊತ್ತಾ ಇರಲಿಲ್ಲ. ಎಲ್ಲರೂ ಕೂಡ ನನ್ನನ್ನು ಮಕ್ಕರು ಮಾಡ್ತಾ ಇದ್ರು, ತಮಾಷೆ ಮಾಡ್ತಾ ಇದ್ರು. ಇಂಬೆಡ್ ದಾಲ ಆ ಪೂಜೆ ಅಂತೇಳಿ, ಸತ್ಯ, ಸುಳ್ಳು ಹೇಳ್ತಾ ಇಲ್ಲ, ಸತ್ಯ. ಈ ರೀತಿ ಇದ್ದಂತಹ ವ್ಯಕ್ತಿ ನಾನು, ಹುಡುಗ ನಾನು. ಆದರೆ ಜೀವನದಲ್ಲಾಗಿರುವಂತಹ ಒಂದು ಘಟನೆ, ಅಲ್ಲಿಂದ ಬದಲಾವಣೆಯಾಗಿ ನಾನು ಈ ರೀತಿ ಆಗಿದ್ದೇನೆ ಈಗ. ಸೊ ಯಾಕಂತ ಬಂದಾಗ ನಾವು ಯಾವತ್ತೂ ಕೂಡ ವಿಭಿನ್ನವಾಗಿ ನಿಲ್ಲಬೇಕು. ಆ್ಯಂಡ್ ಭಾಳಷ್ಟು ಖುಷಿ ಆಯಿತು. ಧನ್ಯವಾದಗಳು. ಒಳ್ಳೆಯದಾಗಲಿ. ಇಂಜಿನಿಯರಿಂಗ್ ಮಾಡ್ತಾ ಇದ್ದೀರಲ್ವಾ? ಎಲ್ಲಿ? ಸೇಂಟ್ ಜೋಸೆಫಲ್ಲಿ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಒಳ್ಳೆಯದಾಗಲಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಬಹುಳ ಅವರು ಭಾಳಷ್ಟು ಖುಷಿಯಾಯಿತು ಬಹುಳ ಅವರ ಜೊತೆ ಮಾತಾಡಿ. ಯಾಕಂದರೆ ಈ ಒಂದು ಧೈರ್ಯ ಪ್ರತಿಯೊಬ್ಬರಲ್ಲೂ ಕೂಡ ಇರಲೇಬೇಕು. ಸೊ ಆಗಿದ್ದಾಗ ಮಾತ್ರ ನಾವುಗಳು ಸ್ವಲ್ಪ ಡಿಫ್ರೆಂಟಾಗಿ ನಿಲ್ತೀವಿ. ಈಗ ಬಹುಳ ಅವರು ಏನಂತ ಹೇಳಿದರೆ, ಬೇರೆ ಬೇರೆ ಕಂಪನಿಗೆ ಹೋದಾಗ ಅವ್ರುಗಳಿಗೆ ಈ ರಿಸ್ಕನ್ನು ಫೇಸ್ ಮಾಡುವಂತಹ ಒಂದು ಟ್ಯಾಲೆಂಟ್ ಇರುತ್ತೆ, ಶಕ್ತಿ ಇರುತ್ತೆ. ಸೊ ಇದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂಥ, ಯಾಕಂದರೆ ನಾನು ಆಗಲೇ ಹೇಳಿದೆ, ಯಾರೊಬ್ಬರು ಕೂಡ ಬರಲಿಲ್ಲ, ಈಗ ಬಹುಳ ಬಂದರು ಅಂತ ಹೇಳಿದಾಗ. ಸೊ ಇದನ್ನು ಮಾಡಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಈಗಿನ ಕಾಲಘಟ್ಟದಲ್ಲಿ ಈ ಮಾರ್ಕ್ಸ್ ಭಾಳಷ್ಟು ಜನರು ತೆಗಿತಾರೆ. ಆದರೆ ನಮ್ಮ ಪ್ರಾಕ್ಟಿಕಲ್ ಮೇಲೆ, ನಮ್ಗಳಿಗೆ ನಂಬಿಕೆ ಇರಬೇಕು. ಜೊತೆಗೆ ಮತ್ತೊಂದು ವಿಚಾರ, ಪ್ರತಿಯೊಬ್ಬರು ಕೂಡ ಕಲಿತೀರಿ, ಮಾರ್ಕ್ಸ್ ತೆಗಿತೀರಿ. ಜೊತೆಗೆ ಪ್ರಾಕ್ಟಿಕಲ್ ವಿಚಾರವಾಗಿ ಮೇಡಮ್ ಅವರು ಕೂಡ ಹೇಳಿದರು, ಈಗ ನಾವು ಕೂಡ ಹೇಳಿದ್ವಿ, ಇದು ಅತಿ ಮುಖ್ಯವಾಗಿರುವಂಥದ್ದು. ಇವೆಲ್ಲದರ ಜೊತೆಗೆ ನಾವು ಸರ್ಕಾರಿ ಕೆಲಸಗಳು, ನಮ್ಮವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕರಾವಳಿ ಭಾಗದವರು ಭಾಳಷ್ಟು ಕಡಿಮೆ ಹೋಗ್ತಾ ಇರುವಂಥದ್ದು. ಭಾಳಷ್ಟು ಜನರು ಹೇಳ್ತಾರೆ, ಘಟ್ಟದಕ್ಕೂ ಜಾಸ್ತಿ ಜನ ಉಳ್ಳೇರೆ ಅಂದರೆ ಮಾತ್ರ ಗೌರ್ಮೆಂಟ್ ಬೇಲೆ ದಯಪಣಗೆ ನಮ್ಮ ಅವೇನು ತೂಪಿನ ಭಾರಿ ಕಮ್ಮಿ. ಸೊ ಗೌರ್ಮೆಂಟ್ ಜಾಬ್ಗಳಿಗೆ ತಾವುಗಳು ಟ್ರೈ ಮಾಡಿ. ಅಟ್ ದ ಸೇಮ್ ಟೈಮ್ ಇತ್ತೀಚಿನ ಕಾಲಘಟ್ಟದಲ್ಲಿ ನಾನು ಭಾಳಷ್ಟು ವಿದ್ಯಾರ್ಥಿಗಳಲ್ಲಿ ಹೇಳ್ತಾ ಇರುವಂಥದ್ದಿಷ್ಟೇ, ನೀವು ಭಾಳಷ್ಟು ಅಪ್ಡೇಟ್ ಆಗ್ತಾ ಹೋಗಿ. ಈಗಿನ ಕಾಲಘಟ್ಟ ನಾವು ನಿಂತಲ್ಲಿ ಇರಲ್ಲ, ಡಿಫ್ರೆಂಟ್ ಚೇಂಜ್ ಆಗ್ತಾ ಹೋಗುತ್ತೆ. ಯಾಕಂದರೆ ನೀವು ನೋಡಿರ್ಬೋದು, ಈ ಹಿಂದೆ ಈ ರೇಡಿಯೋಗಳು ಇತ್ತು, ರೇಡಿಯೋ ಇದ್ದ ಕಾಲ ಇತ್ತು, ಗೊತ್ತಲ್ವಾ? ಇತ್ತದ ಜೋಕ್ಲೆ ರೇಡಿಯೋ ಪಂಡದಾದನ್ನು ಗೊತ್ತಪ್ಪ ಅಂದು ಎಂಕ್ಲೆ ಎಲ್ಲಿಯೊಪ್ಪನಾಗ ರೇಡಿಯೋ ತೂವೊಂದಿತ್ತ, ರೇಡಿಯೋ ಇತ್ತು. ತದನಂತರ ಆಕಾಶವಾಣಿ ಬಂತು, ಆಮೇಲೆ ದೂರದರ್ಶನ ಬಂತು. ಆ ದೂರದರ್ಶನವನ್ನು ತೆಗೆದು ಉದಯ ಚಾನಲ್ ಬಂತು. ಉದಯ ಚಾನಲಲ್ಲಿ ಒಂದು ನ್ಯೂಸ್ ಬರ್ತಾ ಇತ್ತು. ತದನಂತರ TV9 ಅನ್ನುವಂತಹ 24x7 ಸುದ್ದಿವಾಹಿನಿ ಬಂತು. ತದನಂತರ ರೇಡಿಯೋ ಹೋದದ್ದು ಕಮರ್ಷಿಯಲ್ FM ಆಯಿತು, ರೇಡಿಯೋ ಮಿರ್ಚಿ, ಬಿಗ್ FM, ರೆಡ್ FM ಅಂಥೇಳಿ. ಸೊ ಯಾಕೆ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂತ ಬಂದಾಗ, ಪೇಪರ್ ಈ ಹಿಂದೆ ಪ್ರತಿಯೊಬ್ಬರು ಕೂಡ ಬೆಳಿಗ್ಗೆದ್ದು ಪೇಪರ್ ಓದುವಂಥ ಬುದ್ಧಿ ಇತ್ತು. ಆದರೆ ಈಗ ಪೇಪರ್ ಕಡಿಮೆ ಆಗ್ತಾ ಇದೆ ಸರ್ಕ್ಯುಲೇಷನ್. ಯಾಕಂತ ಬಂದಾಗ ನಮ್ಮ ಬದುಕು ಬದಲಾಗ್ತಾ ಇದೆ, ನಮ್ಮ ಟೆಕ್ನಾಲಜಿ ಜಾಸ್ತಿ ಆಗ್ತಾ ಇದೆ. ಹಾಗಿದ್ದಾಗ ನಾವು ಅಡಾಪ್ಟ್ ಮಾಡಬೇಕು. ಕಾಂಪಿಟೇಷನ್ ಅನ್ನೋದು ಭಾಳಷ್ಟಿದೆ. ನಾವು ನಿಂತಲ್ಲೇ ಇದ್ದಿದ್ರೆ ಅಲ್ಲೇ ಇಡ್ತೀವಿ. ಸೊ ಹಾಗಿದ್ದಾಗ ನಾವು ಸ್ವಲ್ಪ ಅಪ್ಡೇಟ್ ಆಗಬೇಕು. ಈಗ ನಾವು ಯಾವ ಕಾಲಘಟ್ಟದಲ್ಲಿ ಇದ್ದೀವಿ ಅಂತ ಬಂದಾಗ, ಈ 24x7 ನ್ಯೂಸ್ ಚಾನಲ್ ಹೋಯಿತು, TV9 ಹೋಯಿತು, ಅಥವಾ ಇನ್ನಿತರ ನ್ಯೂಸ್ ಚಾನಲ್ ಹೋಯಿತು. ಈಗ ಸೋಷಿಯಲ್ ಮೀಡಿಯಾ ಯುಗದಲ್ಲಿದ್ದೇವೆ. ಸೋಷಿಯಲ್ ಮೀಡಿಯಾ ಅಟ್ ಎ ಟೈಮಲ್ಲಿ ನಮಗೆ ಎಲ್ಲ ಮೆಸೇಜ್ಗಳು, ಎಲ್ಲ ಇನ್ಫಾರ್ಮೇಷನ್ಗಳು ಬಂದು ಹೋಗ್ತಾ ಇರ್ತದೆ. ಇವೆಲ್ಲದರ ಜೊತೆಗೆ ಈಗ AI ಯುಗ, ಅದರ ಮುಂದಿನ ಯುಗ. AI ಯಲ್ಲಿದ್ದೇವೆ ನಾವು, ChatGPTಯಲ್ಲಿದ್ದೇವೆ ನಾವು. ಸೊ ಹಾಗಿದ್ದಾಗ ಇನ್ನೂ ಕೂಡ ನಾವುಗಳು ಪುಸ್ತಕದಲ್ಲೇ ಕಲಿತದ್ದನ್ನೇ ನಾವು ಕಲಿತೀವಿ, ಕಾಲೇಜಲ್ಲಿ ಸ್ಕೂಲಲ್ಲೇ ನಾವು ಕಲಿಸ್ತೀವಿ ಅಂತ ಹೇಳಿದರೆ ಭಾಳಷ್ಟು ಕಷ್ಟ ಇದೆ. ಭಾಳಷ್ಟು ಜನರಲ್ಲಿ ChatGPTಯನ್ನು ಯೂಸ್ ಮಾಡ್ತಾ ಇದ್ದೀರಿ ಅಲ್ವಾ? ಕೈ ಮೇಲೆ ಮಾಡಿ ಒಂದ್ಸಲ, ಎಷ್ಟು ಜನ ChatGPT ಮುಟ್ಲೇ ಇಲ್ಲ ಇಷ್ಟವರೆಗೆ? ಯೂಸೇ ಮಾಡಿಲ್ಲ ಓಕೆ, ಚಾನ್ಸೇ ಇಲ್ಲ. ಸೊ ಆ ಕಾಲಘಟ್ಟದಲ್ಲಿದ್ದೇವೆ. ChatGPT ಆ್ಯಂಡ್ AI ನಮ್ಮ ಬದುಕಿನ ಒಂದು ಭಾಗ ಆಗಿ ಹೋಗಿದೆ. ಆದರೆ ನಾವು ಎಷ್ಟು ಬೇಕೋ ಅಷ್ಟೇ ಯೂಸ್ ಮಾಡಬೇಕು. ಜಾಸ್ತಿ ಯೂಸ್ ಮಾಡಿದರೆ ಭಾಳಷ್ಟು ಕಷ್ಟ ಇದೆ. ಯಾಕಂತ ಬಂದಾಗ ಇನ್ನು ಮುಂದೆ
ನಾನು ಸತ್ಯ ಹೇಳುವಂಥದ್ದು ಏನು ಹೆದರಿಸುವಂಥದ್ದಲ್ಲ, ಇದ್ದ ವಿಚಾರವನ್ನು ಹೇಳ್ತೀನಿ. ಮೇಡಮ್ ಅವ್ರಿಗೆ ಗೊತ್ತಿದೆ, ಭಾಳ ಜನರಿಗೆ ಗೊತ್ತಿದೆ, ಹಿರಿಯರಿಗೆ ಗೊತ್ತಿದೆ. ಭಾಳಷ್ಟು ಕೆಲಸಗಳನ್ನು AI ನುಂಗಿ ಹಾಕ್ಕೊಳ್ತಾ ಇದೆ. ಭಾಳಷ್ಟು ಕಂಪನಿಗಳಲ್ಲಿ, ವಿಪ್ರೋ, ಇನ್ಫೋಸಿಸ್ ಅಥವಾ ಇನ್ನಿತರ ಸಾಫ್ಟ್ವೇರ್ ಕಂಪನಿಗಳಲ್ಲಿ AI ಭಾಳಷ್ಟು ಕೆಲಸಗಳನ್ನು, ನಿರುದ್ಯೋಗವನ್ನು ಜಾಸ್ತಿ ಮಾಡ್ತಾ ಇದೆ. ನಮ್ಮ ಮೀಡಿಯಾ ಕೂಡ ಬಿಡಲಿಲ್ಲ, ಮೀಡಿಯಾದಲ್ಲೂ ಕೂಡ ಇದೆ. ಬೇರೆ ಬೇರೆ ನೀವು ನಂಬಲಿಕ್ಕಿಲ್ಲ, UK ಅಲ್ಲಿ ವಕೀಲಿಕೆ ವೃತ್ತಿಯನ್ನು, ಲಾಯರ್ ವೃತ್ತಿಯನ್ನು ಕೂಡ AI ಮಾಡಲಾಗಿದೆ. ಅಂದರೆ AI ಎಲ್ಲವನ್ನು ಕೂಡ ಮನುಷ್ಯರು 10 ಜನ ಮಾಡುವ ಕೆಲಸವನ್ನು ಒಬ್ಬರೇ ಮಾಡುತ್ತೆ. ನಾವು ಥಿಂಕ್ ಮಾಡೋದಕ್ಕಿಂತ ಜಾಸ್ತಿ ಫಾಸ್ಟಾಗಿ AI ಥಿಂಕ್ ಮಾಡುತ್ತೆ. ನಾವು ಮಾತಾಡ್ತಿದ್ದೀನಿ, ಇದೇ ರೀತಿ AI ಆ್ಯಂಕರ್ ಕೂಡ ಬರ್ತಾರೆ. ಸೊ ಎಲ್ಲ ಆಯಾಮಗಳಲ್ಲಿ AI ಈಗ ಕಂಪ್ಲೀಟಾಗಿ ಅಡಾಪ್ಟ್ ಆಗಿದೆ. ಸೊ ಹಾಗಿದ್ದಾಗ ನಾನು ಹೇಳುವಂಥದ್ದು ಬೇಸಿಕ್ ಟೆಕ್ನಾಲಜಿಗಳನ್ನು, ಇಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿದ್ದಾರೆ, ಟೆಕ್ನಾಲಜಿಗಳನ್ನು ಆದಷ್ಟು ಅಪ್ಡೇಟ್ಗಳನ್ನು ಮಾಡ್ತಾ ಹೋಗಿ. ಭಾಳಷ್ಟು ಕಷ್ಟ ಇದೆ. ಇನ್ನು ನಾನು ಹೇಳಬೇಕಾ ಬೇಡವಾ ಗೊತ್ತಿಲ್ಲ, ಹೌದಲ್ಲ ಸರ್? ಇದು ಸತ್ಯ. ನಾನು ಯಾರನ್ನು ಕೂಡ ಭಯಪಡಿಸ್ತಾ ಇಲ್ಲ ಅಥವಾ ಸುಳ್ಳು ಹೇಳ್ತಾ ಇಲ್ಲ, ಇದು ಸತ್ಯ. ಯಾಕಂದರೆ ನಾವು ಈ ಸದ್ಯದ ಪರಿಸ್ಥಿತಿಯಲ್ಲಿ ಫೀಲ್ಡಲ್ಲಿದ್ದೀವಿ. ಹಾಗಿದ್ದಾಗ ನಮ್ಗಳಿಗೆ ಎಲ್ಲ ನಿರುದ್ಯೋಗ ಸಮಸ್ಯೆಗಳು, ಈಗಿನ ಪರಿಸ್ಥಿತಿ ಎಲ್ಲವೂ ಕೂಡ ನಮ್ಗಳಿಗೆ ಅರ್ಥ ಆಗ್ತಾ ಇದೆ. ಸೊ ಹಾಗಿದ್ದಾಗ ಭಾಳಷ್ಟು ಕಷ್ಟ ಇದೆ. ನಮ್ಮ ಟೆಕ್ನಾಲಜಿಯನ್ನು, ನಮ್ಮ ವಿಚಾರವನ್ನು, ಅಪ್ಡೇಟ್ಗಳನ್ನು ನಾವು ಮಾಡ್ತಾ ಇಲ್ಲ ಅಂತ ಹೇಳಿದರೆ ಭಾಳಷ್ಟು ನಮ್ಗಳಿಗೆ ಮುಂದಿನ ಕಾಲದಲ್ಲಿ ಕಷ್ಟ. ನೀವು ನಂಬ್ತೀರಾ, ಒಬ್ಬ ಈ ವೈದ್ಯರ ಫೀಲ್ಡಲ್ಲೂ ಕೂಡ AI ಬಂದಾಗಿದೆ, ಈ ಡಾಕ್ಟರ್ಗಳ ಫೀಲ್ಡಲ್ಲಿದೆ, ಲೆಕ್ಕ ಪರಿಶೋಧಕರ ಫೀಲ್ಡಲ್ಲಿದೆ, ಲಾಯರ್ಗಳ ಫೀಲ್ಡಲ್ಲಿದೆ, ಈ ಮೀಡಿಯಾಗಳ ಫೀಲ್ಡಲ್ಲಿದೆ, ಎಲ್ಲ ಫೀಲ್ಡಲ್ಲಿದೆ. ಇನ್ನು ಕೃಷಿಯ ಒಂದು ಫೀಲ್ಡಲ್ಲಿ ಇಲ್ಲ. ಸೊ ಆದರೆ ಇನ್ನು ಮುಂದೆ ಕಲ್ಲು ಕೂಡ ಬರ್ಬೋದು. AI ಅಂತ ಬಂದಾಗ ಎಲ್ಲವೂ ಕೂಡ ಅಟ್ ಎ ಟೈಮಲ್ಲಿ ಬರುತ್ತೆ. ನಾವು ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನೀವೀಗ ಒಂದು ಸ್ಕ್ರಿಪ್ಟ್ ಬರಿತೀರಿ ಅಂತ ಬಂದಾಗ ಈ ಹಿಂದೆ ನಾವುಗಳು ಬರಿಬೇಕಾಗಿತ್ತು, ಆದರೆ ಈಗ AI ಹೇಳಿದಾಗ ಎಲ್ಲವೂ ಕೂಡ ChatGPTಯಲ್ಲಿ ಬರುತ್ತೆ. ಅದೇ ರೀತಿ ನಾವು ಏನಾದರೂ ಒಂದು ಡಿಸೈನ್ ಮಾಡಬೇಕು ಅಂತ ಬಂದಾಗ ಮನುಷ್ಯ ಥಿಂಕ್ ಮಾಡಬೇಕಾಗಿತ್ತು. ಈ ಹಿಂದೆ ಈ ರೀತಿ ಬರಬೇಕು, ಈ ರೀತಿ ಬರಬೇಕು. ಈಗ ಅಮೂಲ್ಯ ಸೇವಾ ಪ್ರತಿಷ್ಠಾನ, ಆ ಲೋಗೋ ಬೇಕು, ಅದು ಬರಿಬೇಕು ಅನ್ನುವಂಥದ್ದು ಮಾಡ್ತಾಯಿದ್ರು. ಆದರೆ ಆ ರೀತಿ ಇಲ್ಲ. ChatGPTಯಲ್ಲಿ ಒಂದು ಸಜೆಷನ್ ಕೊಟ್ಟರೆ ಎಲ್ಲವೂ ಕೂಡ ಬರುತ್ತೆ. ಸೊ ಹಾಗಿದ್ದಾಗ ನನ್ನಂಥ 10-5 ಜನರ ಕೆಲಸದ ಅವಶ್ಯಕತೆ ಇಲ್ಲ. ಅವರನ್ನು ತೆಗಿತಾರೆ, ChatGPTಯನ್ನು, ಇಂತಹ AI ಅಡಾಪ್ಟ್ ಮಾಡ್ತಾರೆ. ಸೊ ಹಾಗಿದ್ದಾಗ ಭಾಳಷ್ಟು ಗಂಭೀರವಾಗಿರುವಂತಹ ಸಮಸ್ಯೆ ಇದು, ವಿಚಾರ ಇದು. ಈ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳಿ. ಸೊ ಈ ಒಂದು ವಿಚಾರವನ್ನು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ನೋಡಿ. ಜೊತೆಗೆ ತಾವು ನಾನು ಆಗಲೇ ಹೇಳಿದಾಗೆ ಜಾಬ್ ಇಂಟರ್ವ್ಯೂಗೆ ಹೋಗ್ತೀರಿ, ರಿಸ್ಕ್ ತೆಗೆದುಕೊಳ್ಳಿಕ್ಕೆ ಕಲಿತುಕೊಳ್ಳಿ. ಅಂದರೆ ರಿಸ್ಕ್ ಅಂತ ಬಂದಾಗ ಆಗಲೇ ಹೇಳಿದಾಗ ಏನಾದರೂ ಒಂದು ವಿಚಾರ ಆದರೆ ನಾವು ಅದನ್ನು ಟ್ಯಾಕಲ್ ಮಾಡ್ತೀವಿ, ಮುಂದಕ್ಕೆ ಹೋಗ್ತೀವಿ ಅನ್ನುವಂಥ ಒಂದು ಸ್ಟ್ರೆಂತ್ ಇರಬೇಕು. ಅದಿದ್ದಾಗ ಮಾತ್ರ ಎಲ್ಲವೂ ಕೂಡ ಸರಿಯಾಗುತ್ತೆ. ಆ್ಯಂಡ್ ಆಪರ್ಚುನಿಟಿ, ಅವಕಾಶಗಳು ಅಂತ ಯಾವತ್ತೂ ಕೂಡ ಅದನ್ನು ಹಾಳು ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ, ನಾನು ಸುಧಾಕರ್ ಸರ್ ಬರ್ತಾರಾ ಸರ್ ಇವತ್ತು? ಓಕೆ, ಸುಧಾಕರ್ ಸರ್ ಇವತ್ತು ಈ ಕಾರ್ಯಕ್ರಮದಲ್ಲಿ ಸ್ಪೋಕ್ಸ್ ಪರ್ಸನ್ ಆಗಿ, ಸಂಪನ್ಮೂಲ ವ್ಯಕ್ತಿಯಾಗಿ ಬರಬೇಕಾಗಿತ್ತು, ಏನೋ ಕಾರಣಾಂತರಗಳಿಂದ. ಸೊ ಹಾಗಿದ್ದಾಗ ಬಂದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗಲಿ, ಚೆನ್ನಾಗಿ ಕಲೀರಿ. ಒಂದು ವಿಚಾರವನ್ನು ಮೇಡಮ್ ಒಂದು ವೆಬ್ಸೈಟ್ ಹೇಳಿದರು, ಸೆಂಟ್ರಲ್ ಗೌರ್ಮೆಂಟ್ ಇದು ಆಗ ಅಲ್ವಾ? ಯಾವ ವೆಬ್ಸೈಟ್ ಅದು? ಗಿರಿಜಾ ಸ್ವಯಂ. ಓಕೆ, ಗೊತ್ತಿದೆ ಹಾಗಾದರೆ, ಕೇಳಿದಿರಿ. ಓಕೆ ಸರಿ, ನಾನು ಜಸ್ಟ್ ಕೇಳಬೇಕಾಗಿತ್ತು, ನೀವು ಆಗ ಕೇಳಿದ್ದೀರಾ ಅಥವಾ ಮಲ್ಕೊಂಡಿದ್ದೀರಾ ಅಂತೇಳಿ. ಸೊ ಹಾಗೆ ಆ ಒಂದು ವೆಬ್ ಪೋರ್ಟಲ್ಗೆ ಹೋಗಿ ಅಲ್ಲಿ ಜಾಬ್ಗೋಸ್ಕರ ಕೋರ್ಸಿಗೆ ಸಂಬಂಧಪಟ್ಟಿರೋ ವಿಚಾರಗಳಿದೆ. ಸೊ ಅದನ್ನು ಕೂಡ ನೋಡಿ. ಜೊತೆಗೆ ಈ ಡಾಕ್ಟರ್, ಇಂಜಿನಿಯರ್ ಇವೆಲ್ಲದರ ನಡುವೆ ಬೇರೆ ಬೇರೆ ಕಾಂಪಿಟೇಟಿವ್ ಕೋರ್ಸ್ಗಳಿವೆ. ಸೊ ಅದನ್ನು ಕೂಡ ತಿಳಿದುಕೊಳ್ಳಿ. ಬದುಕಲಿಕ್ಕೆ ಭಾಳಷ್ಟು ಉದ್ಯೋಗಗಳು, ಉದ್ಯಮಗಳು, ಬಿಸ್ನೆಸ್ಗಳಿವೆ. ತಾವು ಬಿಸ್ನೆಸ್ ಮಾಡಿದರೂ ಕೂಡ ತಾವು ಚೆನ್ನಾಗಿ ಬದುಕ್ತೀರಿ. ಸೊ ನಿಮ್ಮ ದಾರಿಯಲ್ಲಿ ಹೋಗಿ. ನಾನು ಪ್ರತಿ ಬಾರಿ ಹೇಳುವಂಥದ್ದು ಒಂದು ವಿಚಾರ, ಈಗ ನಿಮ್ಮ ದಾರಿಯಲ್ಲಿ ನೀವು ಹೋಗಿ, ಇತರರ ದಾರಿಯನ್ನು ಫಾಲೋ ಮಾಡಬೇಡಿ. ಇತರರು ಏನು ಮಾಡ್ತಾ ಇದ್ದಾರೆ ಅದನ್ನು ಮಾಡಲಿಕ್ಕೆ ಹೋಗಬೇಡಿ. ನಿಮಗೋಸ್ಕರ ಒಂದು ಜೀವನ ಇದೆ, ನಿಮಗೋಸ್ಕರ ದೇವರು ಒಂದು ಜೀವವನ್ನು ಕೊಟ್ಟಿದ್ದಾರೆ. ಸೊ ನಿಮ್ಮ ಸ್ಟೈಲಲ್ಲಿ ನಿಮ್ಮತನವನ್ನು ಪ್ರದರ್ಶನ ಮಾಡ್ಕೊಂಡು ಹೋಗಿ, ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ. ಇತರರನ್ನು ಫಾಲೋ ಮಾಡಿಕೊಂಡು ಹೋಗ್ತಾ ಹೋದರೆ ನಾವು ಅವರ ಹಿಂದೆನೇ ಹೋಗ್ತೀವಿ, ಮುಂದೆ ಹೋಗಲ್ಲ. ಸೊ ಮುಂದೆ ಹೋಗಬೇಕಂತ ಹೇಳಿದಾಗ ನಾವು ನಮ್ಮ ದಾರಿಯಲ್ಲೇ ಹೋಗಬೇಕು. ಸೊ ಅಲ್ಟಿಮೇಟ್ಲಿ ಏನಾಗುತ್ತೋ ಅದು ಹಾಗೇ ಆಗುತ್ತೆ. ಧೈರ್ಯದಿಂದಿರಿ. ಅಂದರೆ ಒಳ್ಳೆಯದಾಗಲಿ. ಮತ್ತೊಮ್ಮೆ ಎಲ್ಲ ವಿದ್ಯಾರ್ಥಿಗಳಿಗೆ ಕಂಗ್ರ್ಯಾಚುಲೇಷನ್ಸ್, ಒಳ್ಳೆಯದಾಗಲಿ. ಇನ್ನು ಮುಂದಕ್ಕೆ ಈ ರೀತಿ ಸಭೆ ಸಮಾರಂಭಗಳು ಅಂತ ಅಲ್ಲ, ಪ್ರತಿಯೊಂದರಲ್ಲೂ ಕೂಡ ಮುಂದೆ ಬರ್ತೀರಿ ಅಲ್ವಾ? ಪಿರಪೋಪು ಜರತಾ ಯಾನ್ ಆತೆ ಪನ್ಪಿನ್
ಪಿರ ಪೂಡ್ಚಿ ದಯಮಲ್ತದ ದುಂಬಲೆ ಯಾನ್ಲ ಪಿರ ಹೊಡೆತ್ತಿನ ದುಂಬುಗು ಆಂಡ ದುಂಬರ ಸುರುಮಲ್ತೆ ದುಂಬು ಬತ್ತನ ಮಾತ್ರ ನಮ್ಮಕ್ಲು ಒಂಜಿ ಅವಕಾಶ ತಿಕ್ಕೊಂಡು ಅದರ್ವೈಸ್ ಅವಕಾಶ ಏರ್ಲ ನಮ್ಮನ್ನು ಲೆತ್ತದು ಕೊರ್ಪುಚೇರು ಕೊರುವೇರು ಅವಕಾಶ ಕೊರ್ಪೆರಿತ ಏನೇನು ಜಯ ಸರ್ ಲೆತ್ತೇರು ದೀಪಕ್ ಸರ್ ಲೆತ್ತೇರು ಸೊ ಅಂಚನೆ ಎಂಕೆಂಕಲ್ಲ ಸರ್ ಉಳ್ಳೇರು ಅಂಚನೆ ಮಜನ ಉಳ್ಳೇರು ಕೊರ್ಪೇರು ಅವಕಾಶ ಅಂಡ್ ಅವಕಾಶನ ಯೂಸ್ ಮನ್ಪ್ಲೆ ಎವ್ರಿ ಟೈಮ್ ಪಿರ ಉಂತುಂಡ ನಮ್ಮ ಪಿರವಯಪ್ಪ ಪಿರ ಉಂತೊಚ್ಚಿ ಬಂದು ಆ್ಯಂಡ್ ಮಾತ್ರೆಗಳ ಎಡ್ಡೆ ಅವಡು ಆ್ಯಂಡ್ ಎಲ್ರಿಗೂ ಕೂಡ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್, ಒಳ್ಳೆಯದಾಗಲಿ, ಧನ್ಯವಾದಗಳು, ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ ಯು.